Okay. Now, algebra of limits of sequences. If sequence an and sequence bn be any two convergent sequences converging to A and B respectively, then limit of an plus bn as n tends to infinity is equal to a plus b. Similarly, minus holds for minus, and limit of an into bn as n tends to infinity is equal to a into b, and limit of an by bn is equal to, as n tends to infinity, it is a by b, provided not 0. Okay. Now, one example, show that the sequence xn where x1 is defined as 1 and xn is equal to under root 2 plus xn minus 1 is convergent and converges to 2. Solution. How that the terms of the sequence are defined. X1 is defined as 1 and xn is under root 2 plus xn minus 1. Therefore, what is x2? It is under root 2 plus x1. ಇದು ಫಾರ್ಮುಲಾ ನಾವು ಇದನ್ನೇ ನೋಡಬೇಕು. x2 ಅಂದರೆ ಇಷ್ಟಾಯ್ತು ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ 3. x3 ಅಂತಂದ್ರೆ ಎಷ್ಟಾಗ್ತತಿ? ಅಂಡರ್ ರೂಟ್ 2 ಪ್ಲಸ್ x2, that is root 2 plus x2 equals under root 2 plus x2 is root 3, like this. Therefore, x1 less than x2 less than x3. Now, let us consider xk minus 1 less than xk. Then on both the sides, I add 2. 2 plus both the sides. And I take square root on both the sides. Therefore, under root 2 plus xk minus 1 is nothing but xk. It is given. ಇಲ್ಲಿ ಕೊಟ್ಟಾರಲ್ಲ, ಹೌದು, ಅದನ್ನು ಯೂಸ್ ಮಾಡೀವಿ. ಹಾಗಾದ್ರೆ ಇದು ಏನಾಕೈತಿ? ಇಟ್ ಈಸ್ ಎಕ್ಸ್ ಕೆ ಪ್ಲಸ್ 1. Therefore, xk minus 1 is less than xk implies, ನೋಡ್ರಿ, given is monotonically increasing sequence ಅಂತ.
ಪ್ರೂವ್ ಮಾಡಿದ್ವಿ ನಾವೀಗ. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡಬೇಕು ಅಂದ್ರೆ, ಇಟ್ ಈಸ್ ಬೌಂಡೆಡ್ ಅಬೌವ್ ಬೈ ಸಮಥಿಂಗ್, ಸಮ್ ಪರ್ಟಿಕ್ಯುಲರ್ ನಂಬರ್ ಅಂತ ಪ್ರೂವ್ ಮಾಡಬೇಕು. ಅವಾಗ ನಾವು ಇಟ್ ಈಸ್ ಮೋನೋಟೋನಿಕಲಿ ಇನ್ಕ್ರೀಸಿಂಗ್ ಆ್ಯಂಡ್ ಬೌಂಡೆಡ್ ಅಬೌವ್ ಬೈ ಅಂತ ಹೇಳಿ ತೋರಿಸಿದಾಗ ಇಟ್ ಈಸ್ ಕನ್ವರ್ಜೆಂಟ್ ಆ್ಯಂಡ್ ಇಟ್ ಕನ್ವರ್ಜಸ್ ಟು ಅಂಥೇಳಿ ನಾವು ತೋರಿಸ್ತೇವೆ. ಈಗ ಅದಕ್ಕೆ ಸಲುವಾಗಿ ನಾವು ಒಂದು ಇಲ್ಲಿ ಮ್ಯಾಥಮೆಟಿಕಲ್ ಇಂಡಕ್ಷನನ್ನು ಯೂಸ್ ಮಾಡ್ತೀವಿ. ಮ್ಯಾಥಮೆಟಿಕಲ್ ಇಂಡಕ್ಷನ್ದೊಳಗೆ ಫಸ್ಟ್ ಸ್ಟೆಪ್ ಏನು ಮಾಡ್ತೀವಿ, n=1 ಟೂಕ ಅದು ರಿಸಲ್ಟನ್ನು ಪ್ರೂವ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ ಒಳಗೆ ವಿ ಅಸ್ಯೂಮ್ ದ ರಿಸಲ್ಟ್ ಟ್ರೂ ಫಾರ್ ವೆನ್ n=m ಅಂತ ಅಸ್ಯೂಮ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ ಒಳಗೆ ದ ರಿಸಲ್ಟ್ ಈಸ್ ಟ್ರೂ ವೆನ್ n ಈಸ್ m+1 ಇಲ್ಲಿ ಅಸ್ಯೂಮ್ ಮಾಡಿದ್ರದ್ದು ನೆಕ್ಸ್ಟ್ ವ್ಯಾಲ್ಯೂಗೆ ರಿಸಲ್ಟ್ ಈಸ್ ಟ್ರೂ ಅಂತ ಪ್ರೂವ್ ಮಾಡಬೇಕು. ಇಲ್ಲೇ ಅಸಂಪ್ಷನ್ ಮಾಡ್ತೀವಿ, ಇಲ್ಲೇ ಪ್ರೂವ್ ಮಾಡ್ತೀವಿ. ಇಷ್ಟಾಗ್ಬಿಟ್ರೆ ಫಾರ್ ಎವ್ರಿ n ದ್ಯಾಟ್ ಈಸ್ ಟ್ರೂ ಅಂತ ನಾವು ಮಾಡಿರ್ತೀವಿ. ಇದು ಮ್ಯಾಥಮೆಟಿಕಲ್ ಇಂಡಕ್ಷನ್ನು. ಅದನ್ನೇ ಯೂಸ್ ಮಾಡಿ ಈಗ ನೋಡ್ರಿ, x1 = 1 ಲೆಸ್ ದ್ಯಾನ್ 2. ಈಗಲೇ ಕ್ವಶನ್ ಒಳಗೆ ಕೊಟ್ಬಿಟ್ಟಾರೆ ಕನ್ವರ್ಜಸ್ ಟು 2 ಹಿಂಗೆ. ಅದಕ್ಕೆ ನಮಗೀಗ ಏನು ಮಾಡಬೇಕು, ನಾವು 2ದ ಹೆಲ್ಪ್ ತಗೋಬೇಕೀಗ. x1 ಈಸ್ ಲೆಸ್ ದ್ಯಾನ್ 1 ಆ್ಯಂಡ್ ಇಟ್ ಈಸ್ ಲೆಸ್ ದ್ಯಾನ್ 2. ಸಪೋಸ್ xn ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2 ಫಾರ್ ಸಮ್ n, then what is xn plus 1? Under root 2 plus xn is equal to 2 plus root 2. Therefore xn plus 1 is less than 2. Hence by mathematical induction xn is less than 2 ಫಾರ್ ಎವ್ರಿ n ಅಂಥೇಳಿ ಇಲ್ಲಿ ನಾವು ಪ್ರೂವ್ ಮಾಡಿದ್ವಿ. ಈಗ ಇಟ್ ಈಸ್ ಬೌಂಡೆಡ್ ಅಬೌವ್ ಬೈ 2 ಅಂತ ಪ್ರೂವ್ ಮಾಡಿದ್ವಿ. ಇಟ್ ಕನ್ವರ್ಜಸ್ ಟು 2 ಅಂತ ನಾವೀಗ ಪ್ರೂವ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, ಲೆಟ್ ಲಿಮಿಟ್ ಆಫ್ xn ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ, ಲಿಮಿಟ್ ಪಾಯಿಂಟ್ ಆಫ್ ದ ಸೀಕ್ವೆನ್ಸ್ ಎಲ್ ಅನ್ನಬೇಕು. ಆವಾಗ xn plus 1 ಹೆಂಗೆ ನಾವು ಬರಿತೀವಿ, ಇಲ್ಲೇ ಅಂಡರ್ ರೂಟ್ ಅವ್ರು ಕೊಟ್ಟಿದ್ದನ್ನೇ ಬರೆದಿದ್ದೀವಿ. ಎರಡೂ ಕಡೆ ನಾವು ಸ್ಕ್ವೇರ್ ಮಾಡೋಣ. ಎರಡೂ ಕಡೆ ನಾವು ಆಸ್ n ಟೆನ್ಸ್ ಟು ಇನ್ಫಿನಿಟಿ, ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ ಆಫ್ 2 plus xn is equal to ಲಿಮಿಟ್ ಆಫ್ 2 ಅಂದರೆ 2ನೇ ಪ್ಲಸ್ ಲಿಮಿಟ್ ಆಫ್ xn ಆಸ್ n ಟೆನ್ಸ್ ಟು ಇನ್ಫಿನಿಟಿ ಅಂದರೆ ವಿ ಹ್ಯಾವ್ ಡಿನೋಟೆಡ್ ದ್ಯಾಟ್ ಬೈ 2 L implies what is this? It is limit of xn plus 1 whole square. It is if limit of xn is L as n tends to infinity, ಇಲ್ಲೇ ನೋಡ್ರಿ ಇದರ ಅರ್ಥ ಲಿಮಿಟ್ ಆಫ್ xn plus 1 ಆಸ್ n plus 1 tends to infinity L ಆಕೈತಿ. ಇಟ್ ಈಸ್ ಆಲ್ಸೋ ಟ್ರೂ. ಓಕೆ, ಅದಕ್ಕೆ ಅದು ಇಲ್ಲೇನಾಗ್ಬಿಡ್ತು, ಲಿಮಿಟ್ ಆಫ್ xn plus 1 ಅಂದರೆ L ಸ್ಕ್ವೇರ್ implies L square minus L minus 2 equals 0 implies L minus 2 into L plus 1 equals 0 implies L is equal to 2 or L is equal to minus
1 ಇಲ್ಲೇ L ಅಂದ್ರೆ limit of xn as n tends to infinity is equal to L is equal to 2. We can't take this, okay, because sequence is monotonically increasing and bounded above by 2. Okay.